ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ವಿಶ್ವಕಪ್ ಹಾಕಿ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶ್ವಕಪ್ ಹಾಕಿ ಈ ಒಂದು ವಿಷಯದಲ್ಲಿ ನಾವೇನು ತಿಳ್ಕೊತೀವಿ ಅಂದರೆ ವರ್ಷ ತಿಳ್ಕೊತೀವಿ, ಅಂದರೆ ಯಾವ ವರ್ಷ ನಡೀತು ಅಂತ ತಿಳ್ಕೊತೀವಿ, ಯಾವ ಸ್ಥಳದಲ್ಲಿ ನಡೀತು ಅಂತ ತಿಳ್ಕೊತೀವಿ, ಅಲ್ಲಿ ವಿನ್ನರ್ ಯಾರಾದರೂ ರನ್ನರ್ ಯಾರಾದರೂ, ಈ ರೀತಿ ಎಲ್ಲ ಒಂದು ವಿಷಯಗಳನ್ನ ಇಲ್ಲಿ ತಿಳ್ಕೊತೀವಿ. ಫಸ್ಟ್ ವಿಶ್ವಕಪ್ ಹಾಕಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 1971ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎಲ್ಲಿ ಸ್ಟಾರ್ಟ್ ಆಯ್ತು ಅಂದರೆ ಬಾರ್ಸಿಲೋನಾದಲ್ಲಿ ಸ್ಟಾರ್ಟ್ ಆಗುತ್ತಿದ್ದು. ಇಲ್ಲಿ ವಿನ್ನರ್ ಯಾರಾದರೂ ಅಂತಂದರೆ ಪಾಕಿಸ್ತಾನ್, ರನ್ನರ್ ಯಾರಾಗಿದ್ದರು ಅಂದರೆ ಸ್ಪೇನ್. ವಿನ್ನರ್ ಅಂದರೆ ಪ್ರಥಮ ಸ್ಥಾನ, ರನ್ನರ್ ಅಂದರೆ ದ್ವಿತೀಯ ಸ್ಥಾನ ಅಂಥೇಳಿ ನಾವಿಲ್ಲಿ ತಿಳ್ಕೊಬೇಕು. 1973ರಲ್ಲಿ ಆಮ್ಸ್ಟರ್ ಡ್ಯಾಮ್, ಹಾಲೆಂಡ್ನ ಆಮ್ಸ್ಟರ್ ಡ್ಯಾಮ್ನಲ್ಲಿ ನಡೀತೈತೆ. ಅಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದು ಯಾವುದು ಅಂತಂದರೆ ಹಾಲೆಂಡ್. ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದು ಯಾವುದಂದರೆ ಭಾರತ. ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಿದೆ. ಭಾರತ ಏನಾಗಿತ್ತು, ರನ್ನರ್ ಅಪ್ ಆಗಿತ್ತು. 1975 ಕೌಲಾಲಂಪುರ್, ಮಲೇಷಿಯಾದ ಕೌಲಾಲಂಪುರದಲ್ಲಿ ನಡೀತೈತೆ. ಇಲ್ಲಿ ಭಾರತ ವಿನ್ನರ್ ಆಗ್ತೈತಿ. ಇಂಪಾರ್ಟೆಂಟ್ ಇದು. 1975 ಇಲ್ಲಿ ರನ್ನರ್ ಯಾರಾಗ್ತಾರೆ, ಪಾಕಿಸ್ತಾನ ರನ್ನರ್ ಆಗುತ್ತೆ. ಇಂಪಾರ್ಟೆಂಟ್ ಇದೆ, ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. 1978 ಬ್ಯೂನಸ್ ಐರಿಷ್, ಅರ್ಜೆಂಟೀನಾದ ಬ್ಯೂನಸ್ ಐರಿಷ್ನಲ್ಲಿ ನಡೀತೈತೆ. ಪಾಕಿಸ್ತಾನ ಇಲ್ಲೇನಾಗುತ್ತೆ, ವಿನ್ನರ್ ಆಗುತ್ತೆ. ಹಾಲೆಂಡ್ ಏನಾಗುತ್ತೆ, ರನ್ನರ್ ಆಗುತ್ತೆ. 1982ರಲ್ಲಿ ಮುಂಬೈ, ಭಾರತದ ಮುಂಬೈಯಲ್ಲಿ ನಡೀತೈತೆ. ಪಾಕಿಸ್ತಾನ ವಿನ್ನರ್ ಆದರೆ ಪಶ್ಚಿಮ ಜರ್ಮನಿ ಏನಾಗ್ತೈತೆ, ರನ್ನರ್ ಅಪ್ ಆಗುತ್ತೆ. 1986ರಲ್ಲಿ ಇಂಗ್ಲೆಂಡ್ ಲಂಡನ್ನಲ್ಲಿ ನಡೀತೈತೆ. ಆಸ್ಟ್ರೇಲಿಯಾ ವಿನ್ನರ್ ಆದರೆ ಇಂಗ್ಲೆಂಡ್ ಏನಾಗುತ್ತೆ, ರನ್ನರ್ ಆಗುತ್ತೆ. ಹಾಗೆ 1919ರಲ್ಲಿ ಪಾಕಿಸ್ತಾನದ ಲಾಹೋರ್ದಲ್ಲಿ ನಡೀತೈತೆ. ಇಲ್ಲಿ ಹಾಲೆಂಡ್ ಏನಾಗುತ್ತೆ, ವಿನ್ನರ್ ಆದರೆ ಪಾಕಿಸ್ತಾನ ರನ್ನರ್ ಆಗುತ್ತೆ. 1994 ಸಿಡ್ನಿಯಲ್ಲಿ ನಡೀತೈತೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಪಾಕಿಸ್ತಾನ ವಿನ್ನರ್ ಆದರೆ ಹಾಲೆಂಡ್ ರನ್ನರ್ ಆಗುತ್ತೆ. 1998 ಆಮ್ಸ್ಟರ್ ಡ್ಯಾಮ್, ಹಾಲೆಂಡ್ ಏನಾಗುತ್ತೆ, ಇಲ್ಲಿ ವಿನ್ನರ್ ಆಗುತ್ತೆ. ಸ್ಪೇನ್ ಏನಾಗುತ್ತೆ, ರನ್ನರ್ ಆಗುತ್ತೆ. 2002ರಲ್ಲಿ ಮಲೇಷಿಯಾದಲ್ಲಿ ನಡೀತೈತೆ. ಜರ್ಮನಿ ವಿನ್ನರ್ ಆದರೆ ನೆದರ್ಲ್ಯಾಂಡ್ ರನ್ನರ್ ಆಗುತ್ತೆ. 2006ರಲ್ಲಿ ಜರ್ಮನಿ ನಡೀತೈತೆ. ಜರ್ಮನಿ ಏನಾಗುತ್ತೆ, ಇಲ್ಲಿ ವಿನ್ನರ್ ಆಗುತ್ತೆ. ಆಸ್ಟ್ರೇಲಿಯಾ ರನ್ನರ್ ಆಗುತ್ತೆ. ಭಾರತ 2010ರಲ್ಲಿ ಭಾರತದಲ್ಲಿ ನಡೀತೈತೆ. ಆಸ್ಟ್ರೇಲಿಯಾ ವಿನ್ನರ್ ಆದರೆ ಜರ್ಮನಿ ರನ್ನರ್ ಆಗುತ್ತೆ. 2014ರಲ್ಲಿ ನೆದರ್ಲ್ಯಾಂಡಲ್ಲಿ ನಡೀತೈತೆ. ನೋಡ್ರಿ, 2014ರದ ನೆದರ್ಲ್ಯಾಂಡ್ನ ಇವುಗಳಲ್ಲಿ ನಡೀತೈತೆ. ಆಸ್ಟ್ರೇಲಿಯಾ ಏನಾಗುತ್ತೆ, ಇಲ್ಲಿ ವಿನ್ನರ್ ಆದರೆ ನೆದರ್ಲ್ಯಾಂಡ್ ಏನಾಗುತ್ತೆ, ರನ್ನರ್ ಅಪ್ ಆಗುತ್ತೆ. ಇಲ್ಲಿ ಆಸ್ಟ್ರೇಲಿಯಾ ಮೆನ್ಸ್ ನ್ಯಾಷನಲ್ ಫೀಲ್ಡ್ ಹಾಕಿ ಟೀಮ್ ಅಂತಂದರೆ ಪುರುಷರ ಒಂದು ಪಂದ್ಯಾವಳಿ ಇದನ್ನು ಪುರುಷರ ಪಂದ್ಯಾವಳಿ. ನೀವು ನೆದರ್ಲ್ಯಾಂಡ್ನಲ್ಲಿರುವಂಥದ್ದು ಪುರುಷರ ಪಂದ್ಯಾವಳಿನೇ. ಏನಾಗುತ್ತೆ, ಇಲ್ಲಿ ನಾವು ಇಷ್ಟು ಎಲ್ಲಿ ಗಂಟೆ ಹೆಂಗೆ ನೋಡ್ಕೊಳ್ಳೋಣ. ಆಸ್ಟ್ರೇಲಿಯಾ ಏನಾಗುತ್ತೆ, ಇಲ್ಲಿ ವಿನ್ನರ್ ಆದರೆ ನೆದರ್ಲ್ಯಾಂಡ್ ಏನಾಗುತ್ತೆ, ರನ್ನರ್ ಆಗುತ್ತೆ. ಈಗ 2018ರಲ್ಲಿ ಭುವನೇಶ್ವರದಲ್ಲಿ ನಡೀತೈತೆ. ಬೆಲ್ಜಿಯಂ ಏನಾಗುತ್ತೆ, ಇಲ್ಲಿ ವಿನ್ನರ್ ಆದರೆ ನೆದರ್ಲ್ಯಾಂಡ್ ಏನಾಗುತ್ತೆ, ರನ್ನರ್ ಅಪ್ ಆಗ್ತೈತಿ. 2023ರಲ್ಲಿ ಭುವನೇಶ್ವರ್ ರೌರ್ಕೆಲಾದಲ್ಲಿ ನಡೀತೈತೆ. ಇಲ್ಲಿ ಜರ್ಮನಿ ಏನಾಗುತ್ತೆ, ವಿನ್ನರ್ ಆದರೆ ಬೆಲ್ಜಿಯಂ ಏನಾಗುತ್ತೆ, ರನ್ನರ್ ಅಪ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ 2026ರಲ್ಲಿ ಅಂತ ನಡಿಬೇಕು. ಅಂದರೆ ವಿಶ್ವಕಪ್ ಹಾಕಿ ಏನು ಮಾಡ್ತೈತೆ, ಪ್ರತಿ ವರ್ಷ 4 ವರ್ಷಕ್ಕೊಮ್ಮೆ ನಡೀತೈತೆ. ಪ್ರತಿ 4 ವರ್ಷಕ್ಕೊಮ್ಮೆ ಈ ಒಂದು ಇವೆಂಟ್ಗಳು ನಡೀತವೆ. ಹಾಗಾಗಿ ಇದ್ರ ಬಗ್ಗೆ ನಾವು ಕೂಡ ರೀಸೆಂಟಾಗಿರೋದು ನೆನ್ಪಿಟ್ಕೋಬೇಕು. ಹಾಗೆ ಮುಂಚೆ ಫಸ್ಟನ್ನು ನೆನ್ಪಿಟ್ಕೋಬೇಕು. ಹಾಗೆ ಭಾರತ ಎಲ್ಲಿ ವಿನ್ ಆಯಿತು ಅದು ನೆನ್ಪಿಟ್ಕೋಬೇಕು. ಎಲ್ಲೆಲ್ಲಿ 9 ಪಾಯಿಂಟ್ಸ್ ಬರ್ತೈತೆ ನೆನ್ಪಿಟ್ಕೊಳ್ಳಿ, ಎಲ್ಲ ನೆನ್ಪಿಟ್ಕೋಬೇಕಲ್ಲ ಅಂತಂದೇಳಿಲ್ಲ. ಇಷ್ಟು ವಿಶ್ವಕಪ್ಪು ಒಂದು ಹಾಕಿದ್ದು ಲಿಸ್ಟ್ ಆಗಿದೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.